ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 107. ತನ್ನ ಗುರಿಯೆಡೆಗೆ ಸಾಗುವ ಸಲುವಾಗಿ ಪ್ರಿಯ ಶ್ರೀಪತಿ ಎದುರು ಮೊಸಳೆ ಕಣ್ಣೀರು ಸುರಿಸಿದ್ದಳು. ಅವಳ ನರಿಬುದ್ಧಿ ಮೊದಲೇ ತಿಳಿದಿದ್ದ ಶ್ರೀಪತಿ ಅವಳ ಮಾತಿಗೆ ಕರಗಲಿಲ್ಲ. ಇನ್ನು ಎಷ್ಟು ಅಂತ ಸುಳ್ಳು ಹೇಳಿ ಎಲ್ಲರನ್ನು ನಂಬಿಸಬೇಕು ಅಂದ್ಕೊಂಡಿದ್ಯಾ? ನಿನ್ನ ಬಗ್ಗೆ ನನಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ನಾನು ಅಹಲ್ಯಾದೇವಿಯವರನ್ನು ಅಮ್ಮ ಅಂತ ಕರಿತೀನಿ. ಅವರು ಕೂಡ ನನ್ನನ್ನು ಮಗ ಅಂದ್ಕೊಂಡಿದ್ದಾರೆ. ಆಸ್ತಿಯಲ್ಲಿ ಒಂದು ಪಾಲಾದರೂ ನನ್ನ ಹೆಸರಿಗೆ ಬರ್ದೇ ಬರೀತಾರೆ ಅನ್ನೋ ಹುಚ್ಚು ಆಸೆಯಿಂದ ನೀನು ನನ್ನ ಹಿಂದೆ ಬಿದ್ದಿದ್ಯಾ. ಈಗಲೇ ಹೇಳ್ತಾ ಇದ್ದೀನಿ ಕೇಳು, ನಿನ್ನ ಆಸೆ ಯಾವತ್ತೂ ನೆರವೇರೋದಿಲ್ಲ. ನೀನೀಗ ನನ್ನ ಬಾಯಿಯಿಂದಲೇ ಮದುವೆಗೆ ಒಪ್ಪಿಸಿರ್ಬೋದು. ಮುಂದೊಂದು ದಿನ ಇದೇ ನಿನಗೆ ಶಾಪ ಆಗುತ್ತೆ. ನೆನಪಿಟ್ಕೋ, ಬಲವಂತವಾಗಿ ಪಡೆದ ಪ್ರೀತಿ ಯಾವತ್ತೂ ಶಾಶ್ವತ ಅಲ್ಲ ಎಂದು ಎಚ್ಚರಿಸಿ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಧರಧರನೆ ಹೆಜ್ಜೆ ಹಾಕಿದನು. ಅವನ ಮಾತಿಗೆ ಪ್ರಿಯಾಳಿಗೆ ಬೇಸರವಾಗುವ ಬದಲು ನಗು ಬಂದಿತು. ಹೋಗು ಹೋಗು, ನಿನ್ನಂಥವರನ್ನು ನಾನು ಎಷ್ಟು ಜನರನ್ನು ನೋಡಿಲ್ಲ. ಗಂಡಸರು ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವಾ? ಈಗ ಎಷ್ಟು ಹಾರಾಡ್ತೀಯೋ ಹಾರಾಡು. ಮದುವೆಯೊಂದು ಆಗಲಿ. ನಿನ್ನನ್ನು ನನ್ನ ಅಂದ ಚೆಂದದಿಂದಲೇ ಹೇಗೆ ಕಟ್ಟಿ ಹಾಕಬೇಕು ಅಂತ ನನಗೂ ಗೊತ್ತಿದೆ. ಅಂತಹ ಮಹಾನ್ ಋಷಿ ವಿಶ್ವಾಮಿತ್ರರೇ ಮೇನಕೆಗೆ ಮನಸೋತಿದ್ರು ಅಂದಮೇಲೆ ನೀನು ಯಾವ ಲೆಕ್ಕ? ತುಟಿಯಂಚಿನಲ್ಲಿ ಕುಹಕದ ನಗು ನಕ್ಕಳು. ಕೃಷ್ಣ, ನನಗೂ ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಕಾಲೆಲ್ಲ ನೋವು ಬರ್ತಾ ಉಂಟು. ನಾನು ಇಲ್ಲೇ ಎಲ್ಲಾದರೂ ಕುಳಿತುಕೊಳ್ತೇನೆ ಎನ್ನುತ್ತಾ ಕ್ಷಮ ಅಲ್ಲಿಯೇ ಇದ್ದ ಹುಲ್ಲು ಹಾಸಿನ ಮೇಲೆ ಕುಳಿತುಕೊಂಡಳು. ನಮ್ಮ ಮಹಾರಾಣಿಯವರಿಗೆ ಕಾಲು ನೋವು ಬಂತಾ? ಸರಿ, ನೀನು ಇಲ್ಲೇ ಕೂತ್ಕೊಂಡಿರು. ನಾನು ಎಳ್ನೀರು ಸಿಗುತ್ತಾ ಅಂತ ನೋಡ್ಕೊಂಡು ಬರ್ತೀನಿ, ಜೋಪಾನ ಎಂದ ಕೃಷ್ಣ ತನ್ನವಳಿಗೆ ಕುಡಿಯಲು ಎಳನೀರು ತರಲು ಉದ್ಯಾನವನದಿಂದ ಹೊರ ನಡೆದನು. ಅವಳು ಕುಳಿತಿದ್ದ ಅನತಿ ದೂರದಲ್ಲಿ ಮಂಕಾಗಿ ಕುಳಿತಿದ್ದ ಶ್ರೀಪತಿಯನ್ನು ಕಂಡ ಕ್ಷಮ ಅವನನ್ನು ಮಾತನಾಡಿಸುವ ಸಲುವಾಗಿ ಅವನತ್ತ ತೆರಳಿದಳು. ಕಲ್ಲು ಬೆಂಚಿನ ಮೇಲೆ ಕುಳಿತು ದೀರ್ಘವಾಗಿ ಆಲೋಚಿಸುತ್ತಿದ್ದ ಶ್ರೀಪತಿಯ ಭುಜದ ಮೇಲೆ ಯಾರೋ ಕೈ ಇರಿಸಿದಂತಾದಾಗ ಅವನು ಒಮ್ಮೆಲೆ ಬೆಚ್ಚಿದನು. ಕ್ಷಮಿಸಿ, ನಾನು ನಿಮ್ಮನ್ನು ಕೂಗಿದೆ, ನಿಮಗೆ ಕೇಳಿಸಲಿಲ್ಲ. ಕ್ಷಮ ಅವನ ಬಳಿ ಬಂದು ಕುಳಿತಳು. ಹೋ ಹೌದಾ, ಸಾರಿ, ನನಗೆ ಗೊತ್ತಾಗಲಿಲ್ಲ. ಅವನು ಮೆಲುವಾಗಿ ನುಡಿದನು. ಮೊದಲೆಲ್ಲ ಅವಳು ತನ್ನ ಸನಿಹಕ್ಕೆ ಬಂದರೆ ಸಾಕು, ಅವನ ಹೃದಯದ ಬಡಿತ ವೇಗವಾಗುತ್ತಿತ್ತು. ಅವನಿಗೆ ತಿಳಿಯದೆ ಅವನ ಮನಸ್ಸು ಅವಳೆಡೆಗೆ ವಾಲುತ್ತಿತ್ತು. ಆದರೆ ಈ ಬಾರಿ ಅವನು ಅದನ್ನು ನಿಯಂತ್ರಣಕ್ಕೆ ತಂದುಕೊಂಡು ಮಾತನಾಡತೊಡಗಿದ್ದನು. ಪ್ರಿಯಾ ಎಲ್ಲಿ? ಒಬ್ಬರೇ ಕುಳಿತಿದ್ದೀರಲ್ಲ? ಗೊತ್ತಿಲ್ಲ, ಇಲ್ಲೇ ಎಲ್ಲೋ ಇರಬೇಕು, ಉಡಾಫೆಯ ಉತ್ತರ ಕೊಟ್ಟನು. ಅವನು ಚುಟುಕಾಗಿ ಉತ್ತರಿಸುವಾಗ ಕ್ಷಮಾಳಿಗೆ ಮುಂದೆ ಏನು ಮಾತನಾಡಬೇಕೋ ತಿಳಿಯದೆ ಮೌನವಾಗಿ ಕುಳಿತಳು. ಸ್ವತಃ ತಾನೇ ಮಿತಭಾಷಿಯಾಗಿದ್ದ ಕ್ಷಮಾಳಿಗೆ ಅವನ ಮಾತಿನಲ್ಲಿ ಅಡಗಿದ್ದ ನೋವನ್ನು ಅರಿಯುವುದು ಕಷ್ಟವೆನಿಸಲಿಲ್ಲ. ಕ್ಷಣಗಳ ಬಳಿಕ ಶ್ರೀಪತಿಯೇ ತುಟಿ ಬಿಚ್ಚಿದನು. ನೀವೇನು ಇಲ್ಲಿ ಒಬ್ಬರೇ? ಕೃಷ್ಣ ಎಲ್ಲೋದ? ಕುಳಿತಲ್ಲಿಂದಲೇ ಸುತ್ತಲೂ ಕಣ್ಣಾಯಿಸಿದನು. ಅವರು ಎಳ್ನೀರು ತರ್ತೇನೆ ಅಂತ ಹೋಗಿದ್ದಾರೆ. ನೀವು ಇಲ್ಲಿ ಒಬ್ಬರೇ ಕುಳಿತಿದ್ರಲ್ಲ, ಅದಕ್ಕೆ ಬಂದೆ. ಹಾಂ, ನನಗೂ ಯಾಕೋ ಬಹಳ ಆಯಾಸ ಆಗ್ತಾ ಇತ್ತು, ಈಗಷ್ಟೇ ಬಂದು ಕೂತ್ಕೊಂಡೆ ಎನ್ನುತ್ತಾ ಅವನು ಅವಳಿಗೆ ಬೆನ್ನು ಮಾಡಿ ಕುಳಿತನು. ಕೋಪ, ಹತಾಶೆ, ನೋವಿನ ಸುಳಿವು ತನ್ನ ಕಣ್ಣುಗಳಲ್ಲಿ ಅಡಕವಾಗಿವೆ. ಕ್ಷಮ ಅದನ್ನು ಕಂಡು ಹಿಡಿಯುವರು ಎಂದು ಬೇಕೆಂದೇ ದುಃಖವನ್ನು ಮರೆಮಾಚಲು ಪ್ರಯತ್ನಿಸಿದನು. ಅವಳಿಗೂ ಅವನ ಪರಿಸ್ಥಿತಿಯ ಅರಿವಾಗಿತ್ತು. ಅದರ ಸಲುವಾಗಿಯೇ ಅವನ ಬಳಿ ಬಂದಿದ್ದವಳು, ಶ್ರೀಪತಿ, ಈಗಲಾದರೂ ನಿಮ್ಮ ಮನಸ್ಸಿನ ನೋವನ್ನು ಹೇಳಿಕೊಳ್ಬಹುದಾ? ಜಿಜ್ಞಾಸೆಯಿಂದ ಕೇಳಿದಳು. ಇದೇ ಮಾತನ್ನು ಕ್ಷಮ ಎಷ್ಟೋ ಬಾರಿ ಕೇಳಿದ್ದಾರೆ. ಇಂದು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ನಾನೀಗ ಏನಾದರೂ ಒಂದು ಉತ್ತರ ಹೇಳ್ದಿದ್ರೆ ಇವರು ಖಂಡಿತವಾಗಿಯೂ ನನ್ನನ್ನು ಬಿಡೋದಿಲ್ಲ. ಮನಸ್ಸಿನಲ್ಲಿಯೇ ಅಂದುಕೊಂಡವನು, ಕ್ಷಮ, ಯಾಕೂ ಗೊತ್ತಿಲ್ಲ, ಮದುವೆಯ ವಿಷಯ ಬಂದಾಗಿಂದ ನನ್ನ ಹೆತ್ತವರ ನೆನಪು ಬಹಳ ಕಾಡ್ತಾ ಇದೆ. ಅವರೀಗ ಬದುಕಿದ್ದಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು ಎಂದು ಕಣ್ತುಂಬಿಕೊಂಡನು. ಅವನು ನುಡಿದದ್ದು ಸುಳ್ಳಾಗಿರದಿದ್ದರೂ ನಿಜವಂತೂ ಆಗಿರಲಿಲ್ಲ. ಅದನ್ನೇ ಸತ್ಯವೆಂದುಕೊಂಡ ಕ್ಷಮ
ಶ್ರೀಪತಿ, ನಿಮ್ಮ ನೋವು ನನಗೂ ಅರ್ಥ ಆಗ್ತದೆ. ಮದುವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಮಾತ್ರವಲ್ಲ, ಗಂಡಿನ ಜೀವನದಲ್ಲೂ ಪ್ರಮುಖವಾದ ಘಟ್ಟ. ಹೆತ್ತ ತಂದೆ ತಾಯಿ ಮುಂದೆ ನಿಂತು ಶುಭ ಕಾರ್ಯವನ್ನು ನಡೆಸಿಕೊಡ್ಬೇಕು ಅನ್ನೋದು ಪ್ರತಿಯೊಬ್ಬ ಮಕ್ಕಳ ಆಸೆಯಾಗಿರ್ತದೆ. ಆದರೆ ಎಲ್ಲವೂ ನಮ್ಮ ಆಸೆಯಂತೆ ನಡೆಯುವುದಿಲ್ಲ ಅಲ್ವಾ? ನೀವು ಹೀಗೆ ಹೆತ್ತವರನ್ನು ನೆನೆಸಿಕೊಂಡು ದುಃಖ ಪಡ್ತಾ ಇದ್ದೀರಾ ಅನ್ನೋದು ಅಹಲ್ಯ ಅಮ್ಮನಿಗೆ ತಿಳಿದರೆ ಅವರು ಬಹಳ ಸಂಕಟ ಪಡ್ತಾರೆ. ನಿಮಗೆ ನಾವೆಲ್ಲರೂ ಇದ್ದೇವೆ, ಆದರೂ ಎಂತಕ್ಕೆ ಹೀಗೆ ಕೊರಗ್ತಾ ಒಂಟಿಯಾಗಿ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೀರಾ? ನಿಮ್ಮನ್ನು ಈ ರೀತಿ ನೋಡಲಿಕ್ಕೆ ನಮ್ಗ್ಯಾರಿಗೂ ಆಗುವುದಿಲ್ಲ ಎನ್ನುತ್ತಾ ಅವನ ಕೈಗಳನ್ನು ತನ್ನ ಕೈಗಳಲ್ಲಿ ಬಂಧಿಸಿ, ನಿಮ್ಮ ಹೆತ್ತವರು ತಾವು ಇದ್ದಲ್ಲಿಂದಲೇ ನಿಮಗೆ ಆಶೀರ್ವದಿಸ್ತಾ ಇರ್ತಾರೆ, ನಿಮ್ಮ ಏಳಿಗೆಯನ್ನು ಕಂಡು ಸಂತೋಷ ಪಡ್ತಾರೆ ಎಂದು ಧೈರ್ಯದ ಮಾತುಗಳನ್ನು ಹೇಳಿದಳು. ಕಳೆದ 1 ವಾರದಿಂದ ಚಿಂತೆ ಎಂಬ ಚಿತೆಯಲ್ಲಿ ಬೇಯುತ್ತಿದ್ದ ಶ್ರೀಪತಿಯ ಮನಸ್ಸು ಅವಳ ಒಂದೇ ಒಂದು ಮಾತಿನ ಸಿಂಚನದಿಂದ ಎಷ್ಟೋ ಚೇತರಿಸಿಕೊಂಡಿತು. ಕ್ಷಮ, ಈ ನಿಮ್ಮ ಗುಣ ನನಗೆ ತುಂಬ ಇಷ್ಟ. ನಿಮ್ಮ ಮಾತಿಂದ ನನ್ನ ಮನಸ್ಸಿನ ಭಾರ ಎಷ್ಟೋ ಕಡಿಮೆ ಆದಂತಾಯಿತು ಎಂದು ಅವಳ 2 ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಕೃತಜ್ಞತೆ ತಿಳಿಸಿದನು. ಇತ್ತ ಕ್ಷಮಾಳಿಗಾಗಿ ಎಳನೀರು ತರಲು ಹೋಗಿದ್ದ ಕೃಷ್ಣ ಅವಳು ಮೊದಲು ಕುಳಿತಿದ್ದ ಜಾಗದಲ್ಲಿ ಅವಳನ್ನು ಕಾಣದೆ ಒಂದು ಕ್ಷಣ ಗಾಬರಿಗೊಂಡನು. ಅಯ್ಯೋ ದೇವ್ರೆ, ಇಲ್ಲೇ ಕೂತ್ಕೊಂಡಿರು ಅಂತ ಹೇಳೋಗಿದ್ನಲ್ಲ, ಅಷ್ಟು ಬೇಗ ಎಲ್ಲೋದ್ಲು? ಈ ಜಾಗ ಬೇರೆ ಅವಳಿಗೆ ಹೊಸ್ತು, ಅಥವಾ ನನ್ನನ್ನು ಆಟ ಆಡಿಸೋದಕ್ಕೆ ಬೇಕು ಅಂತಲೇ ಎಲ್ಲಾದರೂ ಅಡಗಿ ಕುಳ್ಕೊಂಡಿರ್ಬೋದಾ ಎಂದುಕೊಂಡು ಇನ್ನೇನು ಅವಳ ಹೆಸರನ್ನು ಕೂಗಬೇಕು ಎಂದುಕೊಳ್ಳುವಷ್ಟರಲ್ಲಿ ಕೃಷ್ಣ ಸರ್ ಎಂದು ಯಾರೋ ಹಿಂಬದಿಯಿಂದ ತನ್ನ ಹೆಸರನ್ನು ಕೂಗಿದಂತಾಯಿತು. ಅರೆ, ಗೊತ್ತಿಲ್ಲದ ಸ್ಥಳದಲ್ಲಿ ನನ್ನ ಹೆಸರಿಡಿದು ಅದು ಕೂಡ ಮರ್ಯಾದೆ ಕೊಟ್ಟು ಕರೀತಾ ಇರೋದು ಯಾರಪ್ಪ? ಧ್ವನಿ ಕೂಡ ತುಂಬ ಪರಿಚಯ ಇರೋ ಹಾಗಿದೆಯಲ್ಲ. ಅನುಮಾನದಿಂದಲೇ ಹಿಂದಿರುಗಿ ನೋಡಿದ ಕೃಷ್ಣನಿಗೆ ಆಶ್ಚರ್ಯವಾಗಿತ್ತು. ಪ್ರಿಯಾ, ನೀವಿಲ್ಲಿ? ಶ್ರೀಪತಿ ಎಲ್ಲೋದಾ ಎಂದು ಕೇಳಿದವನಿಗೆ ಅರಮನೆಯನ್ನೆಲ್ಲ ಒಂಟಿಯಾಗಿ ಸುತ್ತಿದವಳು ಇಲ್ಲೂ ಕೂಡ ಒಬ್ಬಳೇ ಅಲೆದಾಡಿಕೊಂಡು ಬಂದೆಯಾ ಎಂದು ಕೇಳಲು ಧೈರ್ಯ ಬರಲಿಲ್ಲ. ಶ್ರೀಪತಿ ಕತೆ ಇರಲಿ, ನಿಮ್ಮವರೆಲ್ಲಿ ಸರ್? ವ್ಯಂಗ್ಯವಾಗಿ ಕೇಳಿದಳು. ಅವಳನ್ನೇ ಹುಡುಕ್ತಾ ಇದ್ದೀನಿ, ಸುಸ್ತಾಗಿದೆ ಅಂತ ಹೇಳ್ತಿದ್ಲು. ಅದಕ್ಕೆ ಇಲ್ಲೇ ಕೂತ್ಕೊಂಡಿರೋದಕ್ಕೆ ಹೇಳಿ ಎಳ್ನೀರು ತರೋಕೆ ಅಂತ ಹೋಗಿದ್ದೆ. ಬರುವಷ್ಟರಲ್ಲಿ ಇಲ್ಲಿ ಇರಲಿಲ್ಲ. ಇಲ್ಲೇ ಎಲ್ಲೋ ಇರಬಹುದು. ಮನದಲ್ಲಾಗುತ್ತಿದ್ದ ಆತಂಕವನ್ನು ತೋರ್ಪಡಿಸದೆ ಸಹಜವಾಗಿ ಹೇಳಿದನು. ಎಲ್ಲಿಯೋ ಇಲ್ಲ, ನಿಮ್ಮ ಕಣ್ಮುಂದೇನೇ ಇದ್ದಾರೆ. ಮೊದಲಿನಷ್ಟೇ ಕುಹಕದಿಂದ ಮಾತನಾಡುತ್ತಾ ಶ್ರೀಪತಿ ಹಾಗೂ ಕ್ಷಮಾ ಇಬ್ಬರು ಜೊತೆಯಾಗಿ ಕುಳಿತಿದ್ದ ಕಡೆಗೆ ಕೈ ತೋರಿದಳು. ಅವನು ನಿರ್ಭಾವುಕನಾಗಿ ಅವರಿಬ್ಬರನ್ನೇ ಗಮನಿಸುತ್ತಿರುವಾಗ, ಯಾಕೆ ಸರ್, ಏನಾಯಿತು? ಅವರಿಬ್ಬರನ್ನು ಆ ರೀತಿ ನೋಡಿ ಶಾಕ್ ಆಗಿರಬೇಕು ಅಲ್ವಾ? ನನಗಂತೂ ಇದು ಹೊಸ್ತೇನಲ್ಲ. ನಿಮಗೆ ಹೇಳಿದರೆ ನೀವು ನನ್ನ ಮಾತಿಗೆ ಬೆಲೆ ಕೊಡದೆ ನನ್ನನ್ನೇ ಗದರುತ್ತೀರಾ. ಅಲ್ಲ, ನಿಮ್ಮ ಜೊತೆ ಸುತ್ತಾಡೋದಕ್ಕೆ ಸುಸ್ತು ಅಂದವಳು ಇಲ್ಲಿಂದ ಅಷ್ಟು ದೂರ ಹೋಗಿ ಶ್ರೀಪತಿ ಜೊತೆ ಮಾತನಾಡುವಂಥದ್ದು ಏನಿತ್ತು? ನನಗೇನೋ ಅವಳು ಸುಳ್ಳು ಹೇಳಿ ನಿಮ್ಮನ್ನು ಬೇಕು ಅಂತಲೇ ಇಲ್ಲಿಂದ ಕಳಿಸಿದ್ದಾಳೆ ಅನ್ನಿಸ್ತಾ ಇದೆ. ನಾನು ಇಷ್ಟರವರೆಗೂ ಶ್ರೀಪತಿ ಜೊತೆಗೆ ಇದ್ದೆ. ವಾಶ್ರೂಮ್ಗೆ ಹೋಗಬೇಕು ಅನಿಸ್ತು, ಅವರಿಗೆ ಅಲ್ಲಿಯೇ ಕುಳಿತುಕೊಳ್ಳೋದಕ್ಕೆ ಹೇಳಿದ್ದೆ. ಇದೇ ಸಂದರ್ಭವನ್ನು ನೋಡಿಕೊಂಡು ಕ್ಷಮಾ ಅವರ ಬಳಿ ಹೋಗಿ ಎಷ್ಟು ಸಲುಗೆಯಿಂದ ಮಾತಾಡ್ತಿದ್ದಾಳೆ ನೋಡಿ. ಅವರಿಬ್ಬರು ಇಷ್ಟೊಂದು ಆತ್ಮೀಯವಾಗಿ ಮಾತನಾಡೋದನ್ನು ನನ್ನ ಈ ಕಣ್ಣುಗಳಿಂದ ಎಷ್ಟು ಬಾರಿ ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ನೋಡಿ, ಶ್ರೀಪತಿ ಕಣ್ಣಲ್ಲಿ ನೀರಿದೆ ಅನ್ನಿಸ್ತಾ ಇದೆ. ಅಂದರೆ ಅವರಿಬ್ಬರು ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇರ್ಬೋದು ಅಂತ ನಿಮಗೆ ನಾನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾಗಿಲ್ಲ. ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಂದು ಕುತಂತ್ರದ ಮಾತುಗಳನ್ನಾಡಿ ಶ್ರೀಪತಿ ಹಾಗೂ ಕ್ಷಮಾಳ ನಡುವೆ ಅಕ್ರಮ ಸಂಬಂಧವಿದೆ ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದಳು. ಆ ಕ್ಷಣ ಕೃಷ್ಣನಿಗೆ ಅವಳ ಮಾತು ಯೋಚನೆಯಲ್ಲಿ ಬೀಳುವಂತೆ ಮಾಡಿತ್ತು. ನನ್ನತ್ರ ಒಂದು ಹೆಜ್ಜೆನೂ ಇಡೋದಕ್ಕೆ ಆಗೋದಿಲ್ಲ ಅಂದವಳು ಅಷ್ಟು ದೂರ ಹೋಗಿ ಅವನ ಬಳಿ ಮಾತನಾಡುವಂಥದ್ದು ಏನಿತ್ತು? ಬೇಡದ್ದರ ಬಗ್ಗೆ ಆಲೋಚಿಸಲು ಮೊದಲಿಟ್ಟಿದ್ದ ಅವನ ಮೆದುಳಿಗೆ ಅನುಮಾನದ ಬೀಜ ತಗುಲಿ ತುಕ್ಕು ಹಿಡಿಯುತ್ತಾ ತನ್ನ ಯೋಚನಾ ಲಹರಿಯ ದಿಕ್ಕನ್ನೇ ಬದಲಿಸ ಹೊರಟಿತ್ತು. ಅವನು ಏನೋ ಮಾತನಾಡದೆ ಆಲೋಚನೆಯಲ್ಲಿ ಬಿದ್ದಿರುವುದನ್ನು ಗಮನಿಸಿದ ಪ್ರಿಯ, ಅಂತೂ ಅಂದುಕೊಂಡ ಕಾರ್ಯ ಸಾಧಿಸ್ತೆ ಎನ್ನುವ ಅಹಂಕಾರದಿಂದ ಉಬ್ಬಿ ಹೋದಳು.
ಅವಳ ಸಂಭ್ರಮಕ್ಕೆ ಭಂಗ ತರುವಂತೆ ಮರುಕ್ಷಣವೇ ಅವನಾಡಿದ ಮಾತುಗಳು ಅವಳನ್ನು ಮತ್ತೊಮ್ಮೆ ಅವಮಾನಕ್ಕೆ ದೂಡಿತ್ತು. ನಿಮಗೆ ಎಷ್ಟು ಸಲ ಹೇಳಬೇಕು? ಶ್ರೀಪತಿ ನೀವು ಮದುವೆಯಾಗೋ ಹುಡುಗ, ಅವನ ಬಗ್ಗೆ ಈ ರೀತಿ ಮಾತನಾಡಬೇಡಿ ಅಂತ. ಎಷ್ಟು ಬಾರಿ ವಾರ್ನ್ ಮಾಡಿದರೂ ನೀವು ಈ ಬುದ್ಧಿನ ಬಿಡೋದೇ ಇಲ್ವಲ್ಲ. ಅಷ್ಟಿದ್ದವರು ಅಮ್ಮನ ಹತ್ರ ಯಾಕೆ ಶ್ರೀಪತಿ ಜೊತೆ ಮದುವೆ ಮಾಡಿಸಿ ಅಂತ ಬೇಡ್ಕೊಂಡಿದ್ದು? ನಿಮಗೆ ನೀವು ಮದುವೆಯಾಗೋ ಹುಡುಗನ ಮೇಲೆ ನಂಬಿಕೆ ಇಲ್ಲದಿರ್ಬೋದು, ಆದರೆ ನನಗೆ ನನ್ನ ಕ್ಷಮಾಳ ಮೇಲೆ ಅಪಾರವಾದ ನಂಬಿಕೆ ಇದೆ. ನಾವು ಇಲ್ಲಿಗೆ ಬಂದಿರೋ ಮೂಲ ಕಾರಣ ಏನು ಅನ್ನೋದು ನಿಮಗೂ ಗೊತ್ತು. ನೀವು ಮಾಡಬೇಕಾದ ಕೆಲಸವನ್ನು ಕ್ಷಮ ಮಾಡ್ತಾ ಇದ್ದಾಳೆ ಅಷ್ಟೇ. ಅದಕ್ಕೂ ನೀವು ಅಪಾರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಥಿತಿ ಅದೆಷ್ಟು ಕೆಳಮಟ್ಟದಾಗಿರ್ಬೋದು ಅಂತ ನೀವೇ ಯೋಚಿಸಿ ಎಂದು ಹುಬ್ಬುಗಂಟಿಕ್ಕಿದನು. ಆದರೆ ಈ ಬಾರಿ ಪ್ರಿಯ ಅಷ್ಟು ಸುಲಭವಾಗಿ ತನ್ನ ಸೋಲನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ನೀವು ಹೇಳೋದು ಸರಿನೇ ಇರ್ಬೋದು, ಆದರೆ ಕ್ಷಮ ದೂರದಲ್ಲಿನೇ ಕುಳಿತು ಶ್ರೀಪತಿಯ ಮಾತುಗಳನ್ನು ಕೇಳ್ಬೋದಾಗಿತ್ತಲ್ಲ. ಸುತ್ತಮುತ್ತ ನೂರಾರು ಜನರು ಓಡಾಡ್ತಾ ಇದ್ದಾರೆ. ಅವರಿಬ್ಬರು ಹೀಗೆ ಪಕ್ಕದಲ್ಲಿ ಕುಳಿತು ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ಮಾತಾಡ್ತಿದ್ರೆ ನೋಡಿದವರು ಏನು ತಿಳ್ಕೊಳ್ತಾರೆ? ನಿಮಗೆ ನಿಮ್ಮ ಕ್ಷಮಾಳ ಮೇಲೆ ಎಷ್ಟು ನಂಬಿಕೆ ಇದೆಯೋ ನನ್ನ ಶ್ರೀಪತಿಯ ಮೇಲೆ ನನಗೆ ಅದಕ್ಕಿಂತ ದುಪ್ಪಟ್ಟು ನಂಬಿಕೆ ಇದೆ. ನಾನು ಅವರಿಬ್ಬರ ನಡುವೆ ಈ ಸಲುಗೆಯನ್ನು ಬಹಳ ಸಲ ಕಂಡಿದ್ದಕ್ಕೆ ನಿಮ್ಮ ಬಳಿ ಹೇಳಿದೆ ಅಷ್ಟೇ. ನನ್ನ ಜೀವನವನ್ನು ನಾನೇ ನನ್ನ ಕೈಯಾರೆ ಹಾಳು ಮಾಡಿಕೊಳ್ಳೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ನಾನು ಹೇಳಬೇಕು ಅಂದ್ಕೊಂಡಿದ್ದನ್ನು ಹೇಳಿದ್ದೀನಿ, ನಂಬೋದು ಬಿಡೋದು ನಿಮ್ಮಿಷ್ಟ ಎಂದು ಹೂಂಕರಿಸಿದಳು. ಕೃಷ್ಣನಿಗೆ ಅವಳ ಮಾತುಗಳ ಒಳಗಿಳಿದು ಅದನ್ನು ಪರಾಮರ್ಶಿಸುವ ಅಗತ್ಯವಿಲ್ಲದಿದ್ದರೂ ಅವನ ಮನಸ್ಸು ಮಾತ್ರ ಗೊಂದಲದ ಗೂಡಾಯಿತು. ಕೃಷ್ಣ ಪ್ರಿಯಾಳ ಮಾತುಗಳನ್ನು ನಂಬಿ ತನ್ನ ಪ್ರೀತಿಯನ್ನೇ ಅನುಮಾನಿಸುವಂತಾಗುವುದೇ ಅಥವಾ ಪ್ರಿಯಾಳಿಗೆ ಮತ್ತೊಮ್ಮೆ ಮುಖಭಂಗವಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.